ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ಇವತ್ತಿನ ವಿಡಿಯೋದಲ್ಲಿ ಓಂಕಾರ ಪ್ರಾಣಾಯಾಮದ ಜೊತೆಗೆ ಶಂಖ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿದ್ರೆ ಏನೆಲ್ಲ ಪ್ರಯೋಜನಗಳು ಸಿಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ತುಂಬಾನೇ ಉಪಯೋಗಕಾರಿ. ಎಲ್ಲರೂ ಇದನ್ನ ಫಾಲೋ ಮಾಡಿ, ಖಂಡಿತ ಒಳ್ಳೆ ಒಂದು ರಿಸಲ್ಟ್ ಸಿಗುತ್ತೆ. ಶಂಖ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಗಂಟಲಿನ ಆರೋಗ್ಯಕ್ಕೆ ಒಳ್ಳೇದು ಸ್ನೇಹಿತರೆ. ಹೌದು, ಶಂಖ ಮುದ್ರೆ ಪ್ರಾಕ್ಟೀಸ್ ಮಾಡೋದ್ರಿಂದ ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಒಳ್ಳೇದು. ಟಾನ್ಸಿಲ್ಸ್ ಪ್ರಾಬ್ಲಮ್ ಇದ್ರೆ ಅದು ಕ್ಲಿಯರ್ ಆಗುತ್ತೆ. ಗಂಟಲಿನಲ್ಲಿ ಅಲರ್ಜಿ ಮತ್ತೆ ಪದೇ ಪದೇ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ, ಕೆಮ್ಮು ಬರ್ತಾ ಇರುತ್ತೆ ಪದೇ ಪದೇ. ಸೊ ಈ ರೀತಿಯ ಗಂಟಲಿನ ಯಾವುದೇ ರೀತಿಯ ಸಮಸ್ಯೆ ಇದ್ರು, ಧ್ವನಿಯಲ್ಲಿ ಏನಾದರೂ ಸಮಸ್ಯೆ ಇದ್ರೆ, ಮತ್ತೆ ಹಾಡುಗಾರರು ಅವರು ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಅವರ ಒಂದು ಧ್ವನಿಗೆ ತುಂಬಾನೇ ಪ್ರಯೋಜನಕಾರಿ. ತೊದಲಿಸ್ತಾ ಇರ್ತಾರೆ, ಅವರಿಗೂ ಕೂಡ ಒಳ್ಳೇದು. ನಮ್ಮ ಕಿಡ್ನಿಯ ಆರೋಗ್ಯಕ್ಕೆ ಒಳ್ಳೇದು. ಜೊತೆಗೆ ಶಂಖ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಸರಿಯಾಗತ್ತೆ. ಮಹಿಳೆಯರಿಗೆ ಇದು ತುಂಬಾನೇ ಪ್ರಯೋಜನಕಾರಿ. ಮಹಿಳೆಯರು, ಪುರುಷರು ಎಲ್ಲರೂ ಇದನ್ನ ಪ್ರಾಕ್ಟೀಸ್ ಮಾಡಬಹುದು. ಇನ್ನು ಸ್ವಲ್ಪ ಎತ್ತರ ಬೆಳಿಬೇಕು ಅನ್ನೋ ಮಕ್ಕಳು ಕೂಡ ಇದನ್ನ ಪ್ರಾಕ್ಟೀಸ್ ಮಾಡೋದು. ಜೊತೆಗೆ ಓಂಕಾರ ಪ್ರಾಣಾಯಾಮವನ್ನ ಮಾಡೋದ್ರಿಂದ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗತ್ತೆ. ಕೋಪ, ಆತಂಕ, ಕಿರಿಕಿರಿ, ಒತ್ತಡ ಇದೆಲ್ಲವನ್ನ ನಿವಾರಣೆ ಮಾಡ್ಕೊಳ್ಬಹುದು. ಜೊತೆಗೆ ಜೀರ್ಣಕ್ರಿಯೆಗೆ ಒಳ್ಳೇದು. ಉಸಿರಾಟದ ಒಂದು ವ್ಯವಸ್ಥೆ ಸರಿ ಹೋಗುತ್ತೆ. ಉಸಿರಾಟದ ಸಮಸ್ಯೆ ನಿವಾರಣೆ ಆಗುತ್ತೆ. ಗೊರಕೆ ಸಮಸ್ಯೆ ನಿವಾರಣೆ ಆಗುತ್ತೆ. ಒಟ್ಟಾರೆ ನಮ್ಮ ಒಂದು ದೈಹಿಕ ಮತ್ತೆ ಮಾನಸಿಕ ಆರೋಗ್ಯಕ್ಕೆ ಈ ಪ್ರಾಣಾಯಾಮ ಮತ್ತೆ ಮುದ್ರೆ ಸಹಕಾರಿ. ಕೆಲವರು ಗಂಟಲಿನ ಸಮಸ್ಯೆ ತುಂಬಾ ಉಂಟಾಗ್ತಿರತ್ತೆ ಅವಾಗವಾಗ ಅಂತ ಹೇಳ್ತಿರ್ತಾರೆ. ಅಂತವ್ರು ಶಂಖ ಮುದ್ರೆಯ ಜೊತೆಗೆ ಈ ಪ್ರಾಣಾಯಾಮವನ್ನ ಕೂಡ ಅಭ್ಯಾಸ ಮಾಡಿ ತುಂಬಾ ಒಳ್ಳೆ ಪ್ರಯೋಜನ ಸಿಗುತ್ತೆ. ಹೇಗೆ ಪ್ರಾಕ್ಟೀಸ್ ಮಾಡೋದು ಈಗ ನೋಡೋಣ. ನೋಡಿ, ಇದು ನನ್ನ ಎಡಗೈ ಉಲ್ಟಾ ಕಾಣ್ತಿರುತ್ತೆ. ಸೊ ನೋಡಿ, ಹೀಗೆ ಬಲಗೈನ ಹೆಬ್ಬೆರಳನ್ನ ಈ ರೀತಿ ಇಡಬೇಕು, ಈ ರೀತಿ ಕ್ಲೋಸ್ ಮಾಡಬೇಕು. ಈ ರೀತಿ ತೋರ್ ಬೆರಳನ್ನ ಈ ಒಂದು ಎಡಗೈನ ಹೆಬ್ಬೆರಳಿಗೆ ಜಾಯಿನ್ ಮಾಡಬೇಕು. ನೋಡಿ, ಹೀಗೆ ಇನ್ನೊಂದ್ಸಲ ತೋರಿಸ್ತೀನಿ. ಹೀಗೂ ಮಾಡ್ಬೋದು. ಈ ಕೈ ಮೇಲೇನೆ ಇಟ್ಟು ಮಾಡಬೇಕು ಅಂತ ಏನಿಲ್ಲ. ಬಲಗೈ ಮೇಲೆ ಎಡಗೈನ ಇಟ್ಟು ಕೂಡ ಪ್ರಾಕ್ಟೀಸ್ ಮಾಡಬಹುದು. ನೋಡಿ, ಈ ರೀತಿ ಇಟ್ಕೊಂಡು ಮಾಡ್ಬೋದು. ಹಾಗಲ್ಲ ಅನ್ನೋರು ಈ ರೀತಿ ಕೂಡ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಖಾಲಿ ಹೊಟ್ಟೆಯಲ್ಲಿ ಮಾಡಿ. ರಿಲ್ಯಾಕ್ಸ್ ಮಾಡಿ. ಫಸ್ಟು ನಿಧಾನವಾಗಿ ಉಸಿರು ತಗೊಳ್ಳೋದು, ನಿಧಾನವಾಗಿ ಉಸಿರು ಬಿಡೋದು. ಉಸಿರು ತಗೊಂಡಾಗ ಹೊಟ್ಟೆ ದಪ್ಪ ಆಗಬೇಕು, ಉಬ್ಬಬೇಕು. ಉಸಿರು ಬಿಟ್ಟಾಗ ಹೊಟ್ಟೆ ಹಿಂದಕ್ಕೆ ಹೋಗಬೇಕು. 3 ಸಲ ಉಸಿರು ತಗೊಂಡು 3 ಸಲ ಉಸಿರನ್ನ ಹೊರಗಡೆ ಹಾಕಿ. ಅವಾಗ ನಿಮ್ಮ ಬಾಡಿ ಮತ್ತೆ ಮೈಂಡ್ ಎರಡೂ ರಿಲ್ಯಾಕ್ಸ್ ಆಗತ್ತೆ. ನಂತರ ಓಂಕಾರ ಪ್ರಾಣಾಯಾಮವನ್ನ ಶುರು ಮಾಡಬೇಕು. ನಿಧಾನವಾಗಿ ಸಂಪೂರ್ಣವಾಗಿ ಹೊಟ್ಟೆ ತುಂಬುವಷ್ಟು ಉಸಿರು ತಗೊಳ್ಬೇಕು. ಉಸಿರನ್ನ ನಿಧಾನವಾಗಿ ಹೊರಗಡೆ ಹಾಕ್ತಾ ಓಂ ಅಂತ ನೀವು ಶಬ್ದ ಮಾಡಬೇಕು. ಶುರು ಮಾಡೋಣ. ಬ್ರೀತ್ ಇನ್, ಬ್ರೀತ್ ಔಟ್. ಓ ಈ ರೀತಿ ಕೂತ್ಕೋಬೇಕಾದ್ರೂ ಅಷ್ಟೇ ನೀವು ಹೀಗೆಲ್ಲ ಕೂತ್ಕೊಳ್ಳೋದು ಎಲ್ಲ ಮಾಡಬಾರ್ದು. ಸ್ಟ್ರೈಟ್ ಆಗಿರ್ಬೇಕು. ಬೆನ್ನಿನ ಮೂಳೆ ನೇರವಾಗಿ ಇರಬೇಕು. ಮುದ್ರೆಯನ್ನು ಅಷ್ಟೇ ತುಂಬಾ ಟೈಟ್ ಆಗಿ ಹಿಡ್ಕೊಂಡು ಕೂತ್ಕೋಬಾರ್ದು. ಆರಾಮಾಗಿರ್ಬೇಕು. ಮತ್ತೆ ಮುಖವನ್ನ ಗಂಟು ಹಾಕೊಂಡೆಲ್ಲ ಕೂತ್ಕೋಬಾರ್ದು. ಆರಾಮಾಗಿ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮ್ಗೆ ಅದರಿಂದ ಬೆನಿಫಿಟ್ ಸಿಗುತ್ತೆ. ಎಲ್ಲರೂ ಪ್ರಾಕ್ಟೀಸ್ ಮಾಡ್ಬೋದು. ಮಕ್ಕಳು ಕೈಲಿ ಪ್ರಾಕ್ಟೀಸ್ ಮಾಡ್ತೀರಾ ಅಂದ್ರೆ 7 ಇಯರ್ಸ್ ಆದ್ಮೇಲೆ ಪ್ರಾಕ್ಟೀಸ್ ಮಾಡಿ. ಯಾಕೆಂದ್ರೆ ಇಲ್ಲಾಂದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ ಉಸಿರು ತಗೊಳ್ಳೋದು ಬಿಡೋದು. ಸೊ ಇದನ್ನೆಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತೆ. 7 ಇಯರ್ಸ್ ಕಂಪ್ಲೀಟ್ ಆಗಿರೋ ಮಕ್ಕಳ ಕೈಗೆ ಬೇಕಿದ್ರೆ ಪ್ರಾಕ್ಟೀಸ್ ಮಾಡ್ಬೋದು. ಹೊಟ್ಟೆ ತುಂಬುವಷ್ಟು ಉಸಿರನ್ನ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗಡೆ ಹಾಕ್ತಾ ಓಂಕಾರವನ್ನ ನೀವು ಮಾಡ್ಬೇಕಾಗತ್ತೆ. ಓಂ ಅಂತ ಶಬ್ದವನ್ನ ಸಂಪೂರ್ಣ ಉಸಿರು ಹೊರಗಡೆ ಹೋಗೋವರೆಗೂ ಮಾಡಬೇಕು. ಮತ್ತೆ ಉಸಿರು ತಗೋಬೇಕು. ಮತ್ತೆ ರಿಪೀಟ್ ಹಾಗೆ ಪ್ರಾಕ್ಟೀಸ್ ಮಾಡಿ.
ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಪ್ರಾಕ್ಟೀಸ್ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ ಮಾಡಬೇಕಾದ್ರೆ ಕಷ್ಟ ಆಗ್ಬೋದು. ಹೋಗ್ತಾ ಹೋಗ್ತಾ ಸ್ವಲ್ಪ ಟೈಮನ್ನು ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗಿ. ಪ್ರಾಣಾಯಾಮಗಳನ್ನು ಮಾಡೋದ್ರಿಂದ ನಮ್ಮ ಹೊಟ್ಟೆಯ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಸ್ನೇಹಿತರೆ. ಬರೀ ನಮ್ಮ ಉಸಿರಾಟ ಕ್ರಿಯೆಯನ್ನು ಇದು ಸರಾಗ ಮಾಡೋದಷ್ಟೇ ಅಲ್ಲ, ನಮ್ಮ ಲಂಗ್ಸಿಗೆ ಮಾತ್ರ ಒಳ್ಳೆಯದಲ್ಲ, ನಮ್ಮ ಹೊಟ್ಟೆಯ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಡೈಜೆಷನ್ ಚೆನ್ನಾಗಾಗುತ್ತೆ, ಆಸಿಡ್ ರಿಫ್ಲೆಕ್ಸ್ ಅಂತಹ ಸಮಸ್ಯೆ ನಿವಾರಣೆ ಆಗುತ್ತೆ. ಎಷ್ಟೊಂದು ಸಲ ನಮಗೆ ಟೆನ್ಷನ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಹೊಟ್ಟೆಯಿಂದನೇ ಶುರುವಾಗ್ತಾ ಇರುತ್ತೆ. ಹೊಟ್ಟೆಯಲ್ಲಿ ತಳಮಳ ಆದರೆ ತುಂಬಾ ಆತಂಕ ಭಯ ಆಗ್ತಿರುತ್ತೆ, ಅಥವಾ ತುಂಬಾ ಆತಂಕ ಭಯ ಆದ್ರೂ ಕೂಡ ಅದು ಹೊಟ್ಟೆಯ ಮೇಲೆ ಒತ್ತಡವನ್ನ ಬೀರ್ತಾ ಇರುತ್ತೆ. ಹಾಗಾಗಿ ಹೊಟ್ಟೆಯ ಆರೋಗ್ಯ ಕೂಡ ತುಂಬಾನೇ ಮುಖ್ಯ ನಮ್ಗೆ. ಓಂಕಾರ ಪ್ರಾಣಾಯಾಮವನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಹೊಟ್ಟೆಯ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ತುಂಬಾ ಜನ ಹೊಟ್ಟೆ ಏನ್ ಮಾಡಿದ್ರು ಕರಗ್ತಾ ಇಲ್ಲ, ಹೊಟ್ಟೆ ಸಣ್ಣ ಆಗ್ಬೇಕು ಅನ್ನೋರಿಗೂ ಕೂಡ ಹೆಲ್ಪ್ ಆಗತ್ತೆ. ಒಂದೇ ಸಲ ಅಂದ್ರೆ ಬೇಗ ರಿಸಲ್ಟ್ ಗೊತ್ತಾಗೋದಿಲ್ಲ. ಅದು ನೀವು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಿಮ್ಮ ಹೊಟ್ಟೆಯ ಭಾಗದ ಬೊಜ್ಜು ಕರಗತ್ತೆ, ಹೊಟ್ಟೆಯ ಭಾಗನೂ ಕೂಡ ಸಣ್ಣ ಆಗತ್ತೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.